ನೋಡಿ, ಕಳೆದ ಒಂದಷ್ಟು ವರ್ಷಗಳಲ್ಲಿ ನಾವು ಒಂದೇ ಕುಟುಂಬದ ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆಗಳನ್ನ ಕೇಳಿದ್ದೇವೆ. ಜೊತೆಗೆ ಅದಕ್ಕೆ ಕಾರಣ ಏನು ಅಂತಲೂ ಕೂಡ ನಾವು ಕಂಡಿದ್ದೇವೆ. ಈಗ ಅಂಥದ್ದೇ ಮತ್ತೊಂದು ಘಟನೆ ಮೈಸೂರಿನಲ್ಲಿ ನಡೆದಿರೋದು. ಮೈಸೂರಿನಲ್ಲಿ ಒಂದೇ ಕುಟುಂಬದ 4 ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸಾಲದ ಶೂಲಕ್ಕೆ ಇಡೀ ಕುಟುಂಬವೇ ನಾಶವಾಯಿತಾ ಅನ್ನುವಂಥ ಪ್ರಶ್ನೆ ಈಗ. ಆತ್ಮಹತ್ಯೆಗೂ ಮುನ್ನ ಸಹೋದರನಿಗೆ ಚೇತನ್ ಕರೆ ಮಾಡಿದ್ದಾನೆ. US ನಲ್ಲಿ ವಾಸವಾಗಿರುವಂತಹ ಸಹೋದರ ಭರತ್ಗೆ ಕಾಲ್ ಮಾಡಿದ್ದಾನೆ ಚೇತನ್. ಮುಂಜಾನೆ 4 ಗಂಟೆಗೆ ಮೃತ ಚೇತನ್ ಕರೆ ಮಾಡಿದ್ದ. ನಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇವೆ ಅಂತಲೂ ಕೂಡ ಹೇಳಿದ್ದ. ಭರತ್ ವಾಪಸ್ ಕಾಲ್ ಮಾಡಿದ್ರೆ ಫೋನ್ ಪಿಕ್ ಮಾಡಲಿಲ್ಲ. ಚೇತನ್ ಪತ್ನಿಯ ತಾಯಿಗೆ ಕರೆ ಮಾಡಿದ್ದ ಭರತ್. ತುರ್ತಾಗಿ ಅಪಾರ್ಟ್ಮೆಂಟ್ಗೆ ಹೋಗುವಂತ ಹೇಳಿದ್ರು. ಯಾವಾಗ ಇವರು ಫೋನ್ ಕರೆಯನ್ನ ಸ್ವೀಕರಿಸಲಿಲ್ಲ, ಆಗ ಭರತ್, ಸಹೋದರ ಭರತ್, US ನಲ್ಲಿರುವಂತಹ ಭರತ್ ಬೇರೆಯವರಿಗೆ ಕಾಲ್ ಮಾಡ್ತಾನೆ. ಅಂದ್ರೆ ಕುಟುಂಬದ ಮತ್ತೋರ್ವರಿಗೆ ಕಾಲ್ ಮಾಡ್ತಾನೆ. ಚೇತನ್ ಪತ್ನಿಯ ತಾಯಿಗೆ ಕರೆ ಮಾಡ್ತಾರೆ. ತುರ್ತಾಗಿ ಅಪಾರ್ಟ್ಮೆಂಟ್ಗೆ ಹೋಗುವಂತ ಹೇಳಿದ್ರು. ಚೇತನ್ ಅತ್ತೆ ಮನೆಗೆ ಬರೋಷ್ಟರಲ್ಲಿ ಚೇತನ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ರು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅವರೇನು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ, ಅದನ್ನ ಪೊಲೀಸ್ನವರು ತೆಗೆದುಕೊಂಡಿದ್ದಾರೆ, ಅದನ್ನ ಕಲೆಕ್ಟ್ ಮಾಡಿದ್ದಾರೆ. ಅವುಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 4 ಸಾವನ್ನಪ್ಪಿರುವಂಥ ಘಟನೆ ಇದೇ ಮೈಸೂರಿನಲ್ಲಿ. ಕಳೆದ ವರ್ಷ ವಿವಿಪುರಮಲ್ಲಿ ಒಂದೇ ಕುಟುಂಬದ 5 ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ನಿಮಗೆ ಗೊತ್ತಿದೆ. ಸೊ ಈಗ ಮೈಸೂರಿನಲ್ಲಿ ಇದು ಮತ್ತೊಂದು ಘಟನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಾಲದ ಕೂಪಕ್ಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ. ಆತ್ಮಹತ್ಯೆಗೂ ಮುನ್ನ ಸಹೋದರನಿಗೆ ಚೇತನ್ ಕರೆ. ಇನ್ನು 4 ಮೃತದೇಹಗಳು ಕೂಡ KR ಆಸ್ಪತ್ರೆಗೆ ಶವಾಗಾರಕ್ಕೆ ರವಾನೆ ಆಗಿದೆ. ಮೃತದೇಹಗಳನ್ನ ಮನೆಯಿಂದ ಹೊರಗೆ ತಂದಿದ್ದಾರೆ ಸಿಬ್ಬಂದಿ. 3 ಆಂಬ್ಯುಲೆನ್ಸ್ಗಳಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದಷ್ಟು ಏನೋ ಡೆತ್ ನೋಟ್ ಎಲ್ಲ ಏನು ಬರೆದಿಟ್ಟಿದ್ರು ಅವೆಲ್ಲವನ್ನು ಕೂಡ ಒಂದಷ್ಟು ಅಂಶಗಳನ್ನು ತೆಗೆದುಕೊಂಡು ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಇದು ಮೈಸೂರಿನಲ್ಲಿ 2ನೇ ಘಟನೆ ನಿಮಗೆ ಗೊತ್ತಿದ್ದಂಗೆ. ಸೊ ಸಾಲದ ಕೂಪಕ್ಕೆ ಇವರಿಗೆ ಇಡೀ ಕುಟುಂಬವನ್ನೇ ನಾಶ ಮಾಡಿಕೊಂಡ್ರ, ಹೀಗೆ ಯಾಕೆ, ನಿಜವಾದ ಕಾರಣ ಏನು, ಡೆತ್ ನೋಟ್ ಅಲ್ಲಿ ಏನೆಲ್ಲ ಬರೆದಾಗಿದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವ್ಯತ್, ಈಗಾಗಲೇ ಮೈಸೂರಿನ ವಿದ್ಯಾರಣ್ಯಪುರ ಇರುವಂತಹ ಖಾಸಗಿ ಅಪಾರ್ಟ್ಮೆಂಟ್ ಅಲ್ಲಿ ಚೇತನ್ ಅವರ ಕುಟುಂಬ ವಾಸವನ್ನ ಮಾಡ್ತಾ ಇತ್ತು. ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ 2 ಅಪಾರ್ಟ್ಮೆಂಟ್ ರೂಮ್ಸ್ ಗಳನ್ನ ತೆಗೆದುಕೊಂಡಿತ್ತು. ಒಂದು ಅವರ ಕುಟುಂಬ ಇತ್ತು, ಮತ್ತೊಂದರಲ್ಲಿ ಅವರ ತಾಯಿ ಕೂಡ ಇದ್ರು. ಈ 2 ಮನೆಗಳಲ್ಲೂ ಕೂಡ ಅವರು ಆಗಾಗ ಬಂದು ಅವರ ತಾಯಿ ಹೋಗ್ತಾ ಇದ್ರು. ಕಳೆದ ಹಲವು ವರ್ಷಗಳಿಂದಲೂ ಕೂಡ ಏನು ಚೇತನ್ ಹೊರದೇಶಗಳಿಗೆ ಆ ಜನರನ್ನ ಕಳಿಸುವಂತಹ ಲೇಬರ್ ಕಾಂಟ್ರಾಕ್ಟ್ ಅನ್ನು ತೆಗೆದುಕೊಂಡಿದ್ರು. ಇದರಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ರು, ಜೊತೆಗೆ ಸಾಕಷ್ಟು ಸಾಲವನ್ನು ಮಾಡ್ಕೊಂಡಿದ್ರು ಅಂತ ಹೇಳಿ ಈಗ ಸಿಗ್ತಿರುವಂತಹ ಮಾಹಿತಿಗಳು. ಈಗಾಗಲೇ ಅತಿ ಹೆಚ್ಚು ಸಾಲ ಆದ ಕಾರಣಕ್ಕಾಗಿ ಇವತ್ತು ಮುಂಜಾನೆ ಸುಮಾರು 4 ಗಂಟೆಗೆ ಸುಮಾರಿಗೆ US ನಲ್ಲಿರುವಂತಹ ಅವರ ಸಹೋದರ ಭರತ್ ಅವರು ಕಾಲ್ ಮಾಡಿ ನಾನೀಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ಒಂದು ವಾಯ್ಸ್ ಮೆಸೇಜ್ ಕಳಿಸಿರ್ತಾರೆ. ತದನಂತರ ಅವರು ಕೂಡ ಏನೋ ಮೈಸೂರಿನಲ್ಲಿರುವಂತಹ ಕೋಪುರದಲ್ಲಿರುವಂತಹ ಅವರ ಸಂಬಂಧಿಕರಿಗೆ ವಿಷಯ ಮುಟ್ಟಿಸ್ತಾರೆ. ತತ್ಕ್ಷಣದಲ್ಲಿ 5 ಗಂಟೆ ಸುಮಾರಿಗೆ ಅವರು ಬಂದು ಚೆಕ್ ಮಾಡೋಷ್ಟರಲ್ಲಿ ಚೇತನ್ ಲೇಳಿಗೆ ಶರಣಾಗಿರ್ತಾರೆ. ಇನ್ನು 3 ಅವರ ಮಗ ಮತ್ತು ಅವರ ತಾಯಿ ಮತ್ತು ಅವರ ಪತ್ನಿ 4 ಕೂಡ ಈಗಾಗಲೇ ಆತ್ಮಹತ್ಯೆಗೆ ಶರಣಾಗಿ ಮೃತಪಟ್ಟಿರ್ತಾರೆ. ಅವರು ಡೆತ್ ನೋಟ್ ಅಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಬರೆದಿರುವಂತದ್ದು, ನನ್ನ ಸಾವಿಗೆ ಯಾರು ಕೂಡ ಕಾರಣ ಅಲ್ಲ, ಯಾರಿಗೂ ಕೂಡ ತೊಂದರೆ ಎಲ್ಲ ಕೊಡಬೇಡಿ, ಅತಿಯಾದ ಸಾಲದಿಂದಾಗಿ ನಾನು ಸಾವನ್ನಪ್ತಾ ಇದ್ದೀವಿ ಅಂತ ಹೇಳಿ ಒಂದು ಸ್ಪಷ್ಟವಾದಂತಹ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದಾರೆ. ಈಗ ಡೆತ್ ನೋಟ್ ಅನ್ನು ಕೂಡ ಪೊಲೀಸರು ಸೀಸ್ ಎಲ್ಲ ಮಾಡಿದ್ದಾರೆ. ಇನ್ನು ಈಗಾಗಲೇ ಆ ಸ್ಥಳಕ್ಕೆ ಬೆಳೆಸು ತಗಲಿರ್ಬೋದು, FSL ತಂಡ ಎಲ್ಲರೂ ಕೂಡ ಬಂದು ಸಾಕಷ್ಟು ತನಿಖೆ ನಡೆಸಿದೆ. ಈಗಾಗಲೇ ಅವರ ಕುಟುಂಬಸ್ಥರಿಂದ ಸಾಕಷ್ಟು ಮಾಹಿತಿಗಳು ಪಡ್ಕೊಂಡಿದೆ. ಜೊತೆಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು, ಅತಿಯಾದ ಸಾಲದಿಂದಾಗಿ ಈ 4 ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಚೇತನ್ ಅವರ ಕುಟುಂಬಸ್ಥರು ಕೂಡ US ಇಂದ ಬರಬೇಕಾದ ಕಾರಣಕ್ಕಾಗಿ ಈಗಾಗಲೇ ಅವರ 4 ಮೃತದೇಹಗಳನ್ನ ಮಾರ್ಚರಿಗೆ ಶಿಫ್ಟ್ ಮಾಡಲಾಗಿದೆ. ಅವರು ಬಂದ ನಂತರದಲ್ಲಿ ಏನೋ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ ಅಂತ ಹೇಳಿ ಕುಟುಂಬಸ್ಥರು ಕೂಡ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ದಿವ್ಯತ್, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕಳೆದ ಒಂದಷ್ಟು ವರ್ಷಗಳಲ್ಲಿ ನಾವು ಒಂದೇ ಕುಟುಂಬದ ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆಗಳನ್ನ ಕೇಳಿದ್ದೇವೆ. ಜೊತೆಗೆ ಅದಕ್ಕೆ ಕಾರಣ ಏನು ಅಂತಲೂ ಕೂಡ ನಾವು ಕಂಡಿದ್ದೇವೆ. ಈಗ ಅಂಥದ್ದೇ ಮತ್ತೊಂದು ಘಟನೆ ಮೈಸೂರಿನಲ್ಲಿ ನಡೆದಿರೋದು. ಮೈಸೂರಿನಲ್ಲಿ ಒಂದೇ ಕುಟುಂಬದ 4 ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸಾಲದ ಶೂಲಕ್ಕೆ ಇಡೀ ಕುಟುಂಬವೇ ನಾಶವಾಯಿತಾ ಅನ್ನುವಂಥ ಪ್ರಶ್ನೆ ಈಗ. ಆತ್ಮಹತ್ಯೆಗೂ ಮುನ್ನ ಸಹೋದರನಿಗೆ ಚೇತನ್ ಕರೆ ಮಾಡಿದ್ದಾನೆ. US ನಲ್ಲಿ ವಾಸವಾಗಿರುವಂತಹ ಸಹೋದರ ಭರತ್ಗೆ ಕಾಲ್ ಮಾಡಿದ್ದಾನೆ ಚೇತನ್. ಮುಂಜಾನೆ 4 ಗಂಟೆಗೆ ಮೃತ ಚೇತನ್ ಕರೆ ಮಾಡಿದ್ದ. ನಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇವೆ ಅಂತಲೂ ಕೂಡ ಹೇಳಿದ್ದ. ಭರತ್ ವಾಪಸ್ ಕಾಲ್ ಮಾಡಿದ್ರೆ ಫೋನ್ ಪಿಕ್ ಮಾಡಲಿಲ್ಲ. ಚೇತನ್ ಪತ್ನಿಯ ತಾಯಿಗೆ ಕರೆ ಮಾಡಿದ್ದ ಭರತ್.
ತುರ್ತಾಗಿ ಅಪಾರ್ಟ್ಮೆಂಟ್ಗೆ ಹೋಗುವಂತ ಹೇಳಿದ್ರು. ಯಾವಾಗ ಇವರು ಫೋನ್ ಕರೆಯನ್ನ ಸ್ವೀಕರಿಸಲಿಲ್ಲ, ಆಗ ಭರತ್ ಸಹೋದರ ಭರತ್ US ನಲ್ಲಿರುವಂತಹ ಭರತ್ ಬೇರೆಯವರಿಗೆ ಕಾಲ್ ಮಾಡ್ತಾನೆ, ಅಂದ್ರೆ ಕುಟುಂಬದ ಮತ್ತೋರ್ವರಿಗೆ ಕಾಲ್ ಮಾಡ್ತಾನೆ. ಚೇತನ್ ಪತ್ನಿಯ ತಾಯಿಗೆ ಕರೆ ಮಾಡ್ತಾರೆ. ತುರ್ತಾಗಿ ಅಪಾರ್ಟ್ಮೆಂಟ್ಗೆ ಹೋಗುವಂತ ಹೇಳಿದ್ರು. ಚೇತನ್ ಅತ್ತೆ ಮನೆಗೆ ಬರೋಷ್ಟರಲ್ಲಿ ಚೇತನ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ರು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅವರೇನು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ, ಅದನ್ನ ಪೊಲೀಸ್ನವರು ತೆಗೆದುಕೊಂಡಿದ್ದಾರೆ, ಅದನ್ನ ಕಲೆಕ್ಟ್ ಮಾಡಿದ್ದಾರೆ. ಅವುಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 4 ಸಾವನ್ನಪ್ಪಿರುವಂಥ ಘಟನೆ ಇದೇ ಮೈಸೂರಿನಲ್ಲಿ. ಕಳೆದ ವರ್ಷ ವಿವಿಪುರಮಲ್ಲಿ ಒಂದೇ ಕುಟುಂಬದ 5 ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ನಿಮಗೆ ಗೊತ್ತಿದೆ. ಸೊ ಈಗ ಮೈಸೂರಿನಲ್ಲಿ ಇದು ಮತ್ತೊಂದು ಘಟನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಾಲದ ಕೂಪಕ್ಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ. ಆತ್ಮಹತ್ಯೆಗೂ ಮುನ್ನ ಸಹೋದರನಿಗೆ ಚೇತನ್ ಕರೆ. ಇನ್ನು 4 ಮೃತದೇಹಗಳು ಕೂಡ KR ಆಸ್ಪತ್ರೆಗೆ ಶವಾಗಾರಕ್ಕೆ ರವಾನೆ ಆಗಿದೆ. ಮೃತದೇಹಗಳನ್ನು ಮನೆಯಿಂದ ಹೊರಗೆ ತಂದಿದ್ದಾರೆ ಸಿಬ್ಬಂದಿ. 3 ಆಂಬ್ಯುಲೆನ್ಸ್ಗಳಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದಷ್ಟು ಏನೋ ಡೆತ್ ನೋಟ್ ಎಲ್ಲ ಏನು ಬರೆದಿಟ್ಟಿದ್ರು ಅವೆಲ್ಲವನ್ನು ಕೂಡ ಒಂದಷ್ಟು ಅಂಶಗಳನ್ನು ತೆಗೆದುಕೊಂಡು ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಇದು ಮೈಸೂರಿನಲ್ಲಿ 2ನೇ ಘಟನೆ ನಿಮಗೆ ಗೊತ್ತಿದ್ದಂಗೆ. ಸೊ ಸಾಲದ ಕೂಪಕ್ಕೆ ಇವರಿಗೆ ಇಡೀ ಕುಟುಂಬವನ್ನೇ ನಾಶ ಮಾಡಿಕೊಂಡ್ರ, ಹೀಗೆ ಯಾಕೆ, ನಿಜವಾದ ಕಾರಣ ಏನು, ಡೆತ್ ನೋಟ್ ಅಲ್ಲಿ ಏನೆಲ್ಲ ಬರೆದಾಗಿದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವ್ಯತ್, ಈಗಾಗಲೇ ಮೈಸೂರಿನ ವಿದ್ಯಾರಣ್ಯಪುರ ಇರುವಂತಹ ಖಾಸಗಿ ಅಪಾರ್ಟ್ಮೆಂಟ್ ಅಲ್ಲಿ ಚೇತನ್ ಅವರ ಕುಟುಂಬ ವಾಸವನ್ನ ಮಾಡ್ತಾ ಇತ್ತು. ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ 2 ಅಪಾರ್ಟ್ಮೆಂಟ್ ರೂಮ್ಸ್ಗಳನ್ನ ತೆಗೆದುಕೊಂಡಿತ್ತು. ಒಂದು ಅವರ ಕುಟುಂಬ ಇತ್ತು, ಮತ್ತೊಂದರಲ್ಲಿ ಅವರ ತಾಯಿ ಕೂಡ ಇದ್ರು. ಈ 2 ಮನೆಗಳಲ್ಲೂ ಕೂಡ ಅವರು ಆಗಾಗ ಬಂದು ಅವರ ತಾಯಿ ಹೋಗ್ತಾ ಇದ್ರು. ಕಳೆದ ಹಲವು ವರ್ಷಗಳಿಂದಲೂ ಕೂಡ ಏನು ಚೇತನ್ ಹೊರದೇಶಗಳಿಗೆ ಆ ಜನರನ್ನ ಕಳಿಸುವಂತಹ ಲೇಬರ್ ಕಾಂಟ್ರಾಕ್ಟ್ ಅನ್ನು ತೆಗೆದುಕೊಂಡಿದ್ರು. ಇದರಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ರು, ಜೊತೆಗೆ ಸಾಕಷ್ಟು ಸಾಲವನ್ನು ಮಾಡ್ಕೊಂಡಿದ್ರು ಅಂತ ಹೇಳಿ ಈಗ ಸಿಗ್ತಿರುವಂತಹ ಮಾಹಿತಿಗಳು. ಈಗಾಗಲೇ ಅತಿ ಹೆಚ್ಚು ಸಾಲ ಆದ ಕಾರಣಕ್ಕಾಗಿ ಇವತ್ತು ಮುಂಜಾನೆ ಸುಮಾರು 4 ಗಂಟೆಗೆ ಸುಮಾರಿಗೆ US ನಲ್ಲಿರುವಂತಹ ಅವರ ಸಹೋದರ ಭರತ್ ಅವರು ಕಾಲ್ ಮಾಡಿ, ನಾನೀಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ಒಂದು ವಾಯ್ಸ್ ಮೆಸೇಜ್ ಕಳಿಸಿರ್ತಾರೆ. ತದನಂತರ ಅವರು ಕೂಡ ಏನೋ ಮೈಸೂರಿನಲ್ಲಿರುವಂತಹ ಕೋಪುರದಲ್ಲಿರುವಂತಹ ಅವರ ಸಂಬಂಧಿಕರಿಗೆ ವಿಷಯ ಮುಟ್ಟಿಸ್ತಾರೆ. ತತ್ಕ್ಷಣದಲ್ಲಿ 5 ಗಂಟೆ ಸುಮಾರಿಗೆ ಅವರು ಬಂದು ಚೆಕ್ ಮಾಡೋಷ್ಟರಲ್ಲಿ ಚೇತನ್ ಲೇಳಿಗೆ ಶರಣಾಗಿರ್ತಾರೆ. ಇನ್ನು 3 ಅವರ ಮಗ ಮತ್ತು ಅವರ ತಾಯಿ ಮತ್ತು ಅವರ ಪತ್ನಿ 4 ಕೂಡ ಈಗಾಗಲೇ ಆತ್ಮಹತ್ಯೆಗೆ ಶರಣಾಗಿ ಮೃತಪಟ್ಟಿರ್ತಾರೆ. ಅವರು ಡೆತ್ ನೋಟಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಬರೆದಿರುವಂಥದ್ದು, ನನ್ನ ಸಾವಿಗೆ ಯಾರು ಕೂಡ ಕಾರಣ ಅಲ್ಲ, ಯಾರಿಗೂ ಕೂಡ ತೊಂದರೆ ಎಲ್ಲ ಕೊಡಬೇಡಿ, ಅತಿಯಾದ ಸಾಲದಿಂದಾಗಿ ನಾನು ಸಾವನ್ನಪ್ತಾ ಇದ್ದೀವಿ ಅಂತ ಹೇಳಿ ಒಂದು ಸ್ಪಷ್ಟವಾದಂತಹ ಡೆತ್ ನೋಟ್ ಅನ್ನು ಬಂದಿಟ್ಟಿದ್ದಾರೆ. ಈಗ ಡೆತ್ ನೋಟ್ ಅನ್ನು ಕೂಡ ಪೊಲೀಸರು ಸೀಸ್ ಎಲ್ಲ ಮಾಡಿದ್ದಾರೆ. ಇನ್ನು ಈಗಾಗಲೇ ಆ ಸ್ಥಳಕ್ಕೆ ಬೆಳೆಸು ತಗಲಿರ್ಬೋದು, FSL ತಂಡ ಎಲ್ಲರೂ ಕೂಡ ಬಂದು ಸಾಕಷ್ಟು ತನಿಖೆ ನಡೆಸಿದೆ. ಈಗಾಗಲೇ ಅವರ ಕುಟುಂಬಸ್ಥರಿಂದ ಸಾಕಷ್ಟು ಮಾಹಿತಿಗಳು ಪಡ್ಕೊಂಡಿದೆ. ಜೊತೆಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು, ಅತಿಯಾದ ಸಾಲದಿಂದಾಗಿ ಈ 4 ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಚೇತನ್ ಅವರ ಕುಟುಂಬಸ್ಥರು ಕೂಡ US ಇಂದ ಬರಬೇಕಾದ ಕಾರಣಕ್ಕಾಗಿ ಈಗಾಗಲೇ ಅವರ 4 ಮೃತದೇಹಗಳನ್ನ ಮಾರ್ಚರಿಗೆ ಶಿಫ್ಟ್ ಮಾಡಲಾಗಿದೆ. ಅವರು ಬಂದ ನಂತರದಲ್ಲಿ ಏನೋ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ ಅಂತ ಹೇಳಿ ಕುಟುಂಬಸ್ಥರು ಕೂಡ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.